ಎಲ್ರೂ ಕಾಯ್ತಿದ್ದಿದ್ದು ಇಷ್ಟ್ ದಿನ ಕಾವೇರಿ ಹೊರಗಡೆ ಬರ್ಲಿ ಅಂತ. ಆದ್ರೆ ಈಗ ಹೊರಗಡೆ ಬಂದ್ಮೇಲೆ ಇನ್ನೊಂದ್ ಥರ ಕತೆ ಇದು ತಿರುಗಿದೆ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ. ತುಂಬಾ ಚೆನ್ನಾಗಿದೆ. ಸೊ ಒಬ್ರು ಬದಲಾವಣೆ ಆಗಿರ್ಬೋದು, ಇನ್ನೊಬ್ರದ್ದು ಚೇಂಜಸ್ ಆಗಿರ್ಬೋದು, ಒಬ್ರು ಬೆಂಕಿ ಇಕ್ಕದಾಗಿರ್ಬೋದು, ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ ಈ ಸೀರಿಯಲ್ಲು. ಸೊ ಹಾಗಾಗಿ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸುಮಾರು ಜನ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನೆನ್ನೆ ಹಬ್ಬ ಇದ್ರೂ ಕೂಡ 8 ಗಂಟೆಗೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ. ಸೊ ಆದರೆ ಇವತ್ತು ಸಿಕ್ಕಾಪಟ್ಟೆ ಹುಷಾರಿಲ್ಲ. ಆದ್ರೆ ನಿಮಗೋಸ್ಕರ ಮಾಡಲೇಬೇಕು ಅಂತೇಳಿ ಇಷ್ಟು ಸ್ವಲ್ಪ ಲೇಟ್ ಆಯಿತು. ಬೇಜಾರಾಗಬೇಡಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಅಪ್ಪ ಅಂತ ಕರೆದಿದ್ದಾಳೆ ರಾಣಿ. ಆದರೆ ಇಲ್ಲಿ ಕಾವೇರಿಗೆ ಅದು ಇಷ್ಟ ಆಗ್ತಿಲ್ಲ. ಯಾಕೆ ಏನು ಅಂತ ನೋಡಿ ಆಯಿತಾ. ಸೊ ಇನ್ನೇನು ಇವಳು ಅಪ್ಪ ಅಂತಿದ್ದಾಳ, ಏನು ನಡೀತಿದೆ ಇಲ್ಲಿ ಅಣ್ಣ ಅಂತೇಳಿ ಕಾವೇರಿ ಕೇಳ್ತಿದ್ದಾಳೆ ಅವ್ರ ಅಣ್ಣನ್ನ. ಸೊ ಅವನು ಏನೂ ಮಾತಾಡ್ತಾ ಇಲ್ಲ. ಅವನು ಒಂದೇ ಒಂದು ಮಾತು ನಿಜ ಹೇಳ್ಬಿಟ್ಟಿದ್ರೆ ಇಲ್ಲಿ ಎಲ್ಲ ಪೂರ್ತಿ ಆಗೋಗ್ತಿತ್ತು. ಆದರೆ ಇನ್ನೂ ಚೆನ್ನಾಗಿ ಸ್ಟೋರಿ ಬರಬೇಕಲ್ವಾ. ಸೊ ಹಂಗಾಗಿ ಅವಳೇನು ಹೇಳ್ತಾ ಇಲ್ಲ ಇಲ್ಲಿ. ಸೊ ಅವ್ರ ಅಣ್ಣ ಸುಮ್ಮನೆ ನಿಂತಿರ್ತಾನೆ ಗಾಬರಿಯಿಂದ. "ಅಣ್ಣ ಅವಳು ಏನು ಮಾಡ್ತಿದ್ದಾಳಣ್ಣ? ಅಪ್ಪ ಅಂತ ಕರಿತಿದ್ದಾಳೆ ಇವಳು" ಅಂತೇಳಿ ಹೇಳ್ತಿದ್ದಾಳೆ ಕಾವೇರಿ. ಸೊ ಆದರೆ ಇಲ್ಲಿ ಅಪ್ಪ ಅಪ್ಪ ಅಂತ ಅನ್ನಿಸ್ಕೊಂತಲೇ ಇದ್ದಾನೆ ಬಾಲ. "ಇನ್ನೊಂದ್ಸರಿ ಹೇಳು ಮಗಳೇ, ಇನ್ನೊಂದ್ಸರಿ ಹೇಳು ಮಗಳೇ" ಅಂತೇಳಿ. ಆದ್ರೆ ಅವಳಿಗೆ ಮಾತ್ರ ತುಂಬಾನೇ ಕೋಪ ಬಂದಿದೆ ಕಾವೇರಿಗೆ. ಸೊ ಜೈಲ್ ಮೇಡಮ್ ಇರ್ತಾರಲ್ಲ, ಅವ್ರೇನ್ ಹೇಳ್ತಾರೆ ಗೊತ್ತಾ? "ಏನ್ ಹೇಳ್ತಿದೀಯ ಕಾವೇರಿ ನೀನು? ಅಪ್ಪ ಅಂತ ಕರೀದ ಮತ್ತಿನ್ನೇನ್ ಕರಿಬೇಕು ಅವಳು? ಅವಳ ಅಪ್ಪನ ಅವ್ರ ಅಪ್ಪ ಅಂತ ಕರೀತಿದ್ದಾಳೆ" ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. "ಇಲ್ಲ ಮೇಡಮ್ ಅದಾಗಕ್ ಸಾಧ್ಯನೇ ಇಲ್ಲ. ಅವ್ರನ್ನ ಅಪ್ಪ ಅಂತ ಕರಿಬಾರ್ದು. ಅವನು ಸರಿ ಇಲ್ಲ. ಅವ್ನು ತುಂಬಾ ಕೆಟ್ಟೋನು" ಅಂತೇಳಿ ಹೇಳ್ತಾ ಇದ್ದಾಳೆ. ಅವ್ರ ಅಣ್ಣನ "ಅಣ್ಣ ಅಣ್ಣ ಹೇಳಣ್ಣ ಹೇಳಣ್ಣ, ಹೋಗಣ್ಣ ಫಸ್ಟ್ ಕರ್ಕೊಬಾ ರಾಣಿನ" ಅಂತ ಹೇಳ್ತಾಳೆ. ಆವಾಗ ಸತ್ಯಣ್ಣ ಈಚೆ ಬಂದಿದ್ದೇ ಒಂದು ತಪ್ಪಾಯ್ತಿಲ್ಲಿ. ಸೊ ಈಚೆ ಬಂದ ತಕ್ಷಣನೇ ಇನ್ನ ಇಲ್ಲಿ ಜೈಲ್ ಮೇಡಮ್ ಬಂದು "ಕಾವೇರಿ ಸಮಾಧಾನ ಮಾಡ್ಕೊ. ನೀನೀಗ ಹೊರಗಡೆ ಬಂದಿದೀಯ, ಸಂತೋಷವಾಗಿ ಜೀವನ ಮಾಡ್ಬೇಕು, ಚೆನ್ನಾಗಿರ್ಬೇಕು ನೀನು ನಿನ್ನ ಮಗಳು ಗಂಡನ ಜೊತೆ. ನೀನು ಏನು ಮಾಡಕ್ಕೆ ಹೊರಟಿದೀಯ" ಅಂತೇಳಿ ಹೇಳ್ತಲೇ ಇದ್ದಾರೆ. ಆದ್ರೆ ಅವಳು ಅರ್ಥನೇ ಮಾಡ್ಕೊಂತಾ ಇರಲ್ಲ. ಇಲ್ಲಿ ಒಂದೇ ಸಮ ಮುತ್ತು ಕೊಡೋದು, ಮಗಳಿಗೆ ಅಪ್ಪ ಅಂತ ಅನ್ನಿಸ್ಕೊಳ್ಳೋದು ಮತ್ತೆ ಮತ್ತೆ ಆ ಫೀಲಿಂಗ್ ಇರುತ್ತಲ್ವಾ ತಂದೆ ಅನ್ನೋರ್ಗೆ, ತುಂಬ ಖುಷಿ ಆಗುತ್ತೆ. "ಧನ್ಯವಾದಗಳು" ಅಂತ ಹೇಳಿ ಹೇಳ್ತಾಳೆ. "ಇರ್ಲಿ ಬಿಡು ಮಗಳೇ, ನನ್ನ ಮಗಳು ನೀನು. ನಿನ್ನತ್ರ ನಾನು ಧನ್ಯವಾದಗಳು ಹೇಳಿಸ್ಕೋಬೇಕಾ? ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ" ಅಂತ ಕೂಡ ಹೇಳ್ತಾರೆ. "ಸಾರಿಕಾ, ಏನ್ ನಡೀತಿದೆ ಸಾರಿಕಾ ಇಲ್ಲಿ? ಏನ್ ನಡೀತಿದೆ ಅಂತ ಹೇಳು ನೀನಾದ್ರು" ಅಂತ ಅಂದಾಗ, ಇವಾಗ ಕಾವೇರಿ ನೀನು ನೋಡ್ತಿರೋದೆಲ್ಲ ಒಂದು ಫೇಕ್ ಅಂತಾನೆ ಹೇಳ್ಬಿಡ್ತಾಳೆ. "ಏನ್ ಹೇಳ್ತಿದೀಯ ನೀನು" ಅಂದಾಗ, "ಹೌದು, ರಾಣಿ ಎಲ್ಲಿದ್ಲು ಇಷ್ಟ್ ದಿನ? ನಿನಗೆ ಗೊತ್ತಾ ಅದು" ಅಂತ ಕೇಳ್ತಾಳೆ. "ನಮ್ಮ ಅಣ್ಣನ ಮನೇಲಿ" ಅಂತ ಕಾವೇರಿ ಹೇಳ್ತಾಳೆ. "ಅದೆಲ್ಲ ಸುಳ್ಳು. ನೀನು ಎಲ್ಲ ಯಾಮಾರ್ಸಿದ್ದಾರೆ. ಇಷ್ಟ್ ದಿನ ಇದ್ದಿದ್ದು ರಾಣಿ ಬಾಲುನ್ ಮನೇಲಿ. ನಿಮ್ಮ ಅಣ್ಣ ಕೂಡ ಸತ್ಯನೇ ಹೇಳಿಲ್ಲ." ಸೊ ಚೆನ್ನಾಗಿ ತಲೆ ಕೆಡಿಸ್ಬಿಟ್ಟು ಅವಳಿಗೆ ಮೈಂಡ್ ವಾಶ್ ಮಾಡಿದ್ದಾನೆ ಬಾಲ ಅಂತ ಬೆಂಕಿ ಹಚ್ಬಿಡ್ತಾಳೆ. ನೆನ್ನೆ ಹೇಳೋದ್ನಲ್ಲ ಅವ್ರ ಅಣ್ಣ, "ನೀನಂತೂ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ, ನೆಮ್ಮದಿಯಾಗಿ ಇರಕ್ಕಾಗಲ್ಲ. ನೀನು ಯಾವತ್ತೂ ನರಕ ಅನುಭವಿಸ್ಲೇಬೇಕು" ಅಂತೇಳಿ ಅದನ್ನೇ ಇಲ್ಲಿ ತಂಗಿ ಮಾಡ್ತಿದ್ದಾಳೆ. ಹೇಗೋ ಇವ್ನು ಸಪೋರ್ಟಾಗಿ ನಿಂತಿದ್ಲಲ್ಲ ಇಷ್ಟು ದಿನ ನಾಟಕ ಆಡ್ಕೊಂಡು, ಎಲ್ಲ ವಿಷಯನ ಇನ್ಫಾರ್ಮೇಷನ್ ಕೊಟ್ಕೊಂಡು ಸಾರಿಕಾ, ಅವಳು ಬಾಲುನ ಪಡ್ಕೋಬೇಕಂತ ಇದೆಲ್ಲ ನಾಟಕ ಆಡ್ತಿರೋದು. ಸೊ ಇನ್ನು ಕಾವೇರಿ ಗೊತ್ತಿಲ್ದೊಳಗೆ ಪ್ರತಿಯೊಂದು ವಿಷಯನ ಹೇಳಿದ್ರೆ ಎಂಥವ್ರು ನಂಬಲೇಬೇಕು. ಆದ್ರೂನು ಪ್ರತ್ಯಕ್ಷ ಕಂಡ್ರೆ ಅದೇನೋ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅದನ್ನ ಮಾಡಲಿಲ್ಲ ಇಲ್ಲಿ. ಯಾರು? ಕಾವೇರಿ. ಅವಳೇನು ಹೇಳ್ತಾಳೋ ಅದನ್ನೇ ನಂಬಿದ್ಲು. ಇಲ್ಲಿ ಬಂದ್ಬಿಟ್ಟು, "ರಾಣಿ ಬಾ ಹೋಗೋಣ. ಅಲ್ಲಿ ನಿಮ್ಮಮ್ಮ ಕೂಗಾಡ್ತಿದ್ದಾರೆ. ನಿಮ್ಮ ಅಪ್ಪನ್ನ ದ್ವೇಷ ಮಾಡ್ತಾರೆ" ಅಂತ ಕರೀತಾ ಇರ್ತಾರೆ. "ಇಲ್ಲ ನಮ್ಮ ಅಪ್ಪನ ಬಿಟ್ಟು ನಾನು ಬರಲ್ಲ" ಅಂತ ರಾಣಿ ಹೇಳ್ತಾಳೆ. "ಸತ್ಯ ಏನು ಮಾಡ್ತಿದ್ಯಾ ಸತ್ಯ ನೀನು? ನನಗೆ ನನ್ನ ಮಗಳು ಬೇಕು. ನನ್ನ ಮಗಳು ಸಿಕ್ಕಿದ್ದಾಳೆ. ಅಪ್ಪ ಅಂತ ಕರೆದಿದ್ದಾಳೆ ಸತ್ಯ. ನನ್ನ ಮಗಳ ದಯವಿಟ್ಟು ದೂರ ಮಾಡಬೇಡ ಸತ್ಯ. ಪ್ಲೀಸ್ ಸತ್ಯ" ಅಂತ ಬಾಲ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ಸೊ ಆದರೆ ಇಲ್ಲಿ ಸಾರಿಕಾ ಮಾತ್ರ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತಿದ್ದಾಳೆ. ಅದೆಲ್ಲ ನೋಡ್ತಿರೋದು ಫೇಕು. "ನೀನು ನಿಮ್ಮ ಅಣ್ಣನನ್ನ ಕೇಳು, ಯಾರನ್ನಾದ್ರೂ ಕೇಳು. ಅವರೆಲ್ಲರಿಗೂ ಹ್ಯಾಮರ್ಸಿದ್ದಾನೆ. ಮತ್ತು ಅವರೆಲ್ಲರಿಗೂ ಸುಳ್ಳು ಹೇಳಿದ್ದಾನೆ. ಇನ್ನೊಂದು ವಿಷಯ ಹೇಳಲಾ ನಿನಗೆ? ಜೈಲಿಂದ ಬಿಡಿಸಿರೋದು ನಾನೇ ಅಂತಲೂ ಹೇಳ್ತಾನವನು. ಅದನ್ನು ನಿಮ್ಮ ಅಣ್ಣ, ರಾಣಿ ಎಲ್ಲರೂ ಕೂಡ ನಂಬ್ತಾರೆ. ಯಾವ ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡಿದಾನೋ ಗೊತ್ತಿಲ್ಲ. ಆದರೆ ಇದೆಲ್ಲ ಫೇಕು ಮಾಡ್ತಿರೋದು ಅವನು" ಅಂತ ಅವರಿಬ್ಬರನ್ನ ದೂರ ಮಾಡಬೇಕು ಅಂತಲೇ ಸಾರಿಕಾ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತಿದ್ದಾಳೆ. ಸೊ ಅವಳು ಎಲ್ಲ ನಂಬ್ತಾ ಇದ್ದಾಳೆ. "ನೀನು ನನ್ನ ಫ್ರೆಂಡ್ ನೋಡು, ಎಲ್ಲ ವಿಷಯನೂ ಹೇಳಿದೆ. ಆದರೆ ನಮ್ಮ ಅಣ್ಣನೇ ನನಗೆ ಸತ್ಯ ಹೇಳಲಿಲ್ಲ" ಅಂತ ಕೂಡ ಹೇಳ್ತಾಳೆ. "ಆದರೆ ಇದಾಗಕ್ಕೆ ನಾನು ಸಾಧ್ಯನೇ ಆಗೋದಿಲ್ಲ. ನಾನು ಈ ಥರ ನಡೆಯೋಕ್ಕೆ ನಾನು ಬಿಡೋದೇ ಇಲ್ಲ. ಯಾವತ್ತಿದ್ರೂ ನನ್ನ ಮಗಳು ನನ್ನ ಹತ್ರ ಮಾತ್ರ ಇರಬೇಕು. ಅವ್ನಿಗೆ ಹೇಗೆ ನನ್ನ ಮಗಳಾಗ್ತಾಳೆ" ಅಂತೇಳಿ ಇಲ್ಲಿ ಕೂಗಾಡ್ತಾಳೆ ಕಾವೇರಿ. "ನಿನಗೆ ಇನ್ನೊಂದು ಸತ್ಯ ಗೊತ್ತಿಲ್ಲ ಕಾವೇರಿ, ಅಷ್ಟರ ಮಟ್ಟಿಗೆ ತಲೆ ಕೆಡಿಸಿದ್ದಾರೆ. ಬಾಲ ಎಲ್ಲರಿಗೂ ಕೂಡ ಹ್ಯಾಮರ್ಸಿದ್ದಾರೆ" ಅಂತ ಕೂಡ ಹೇಳ್ತಾಳೆ. ಆವಾಗ ಇಲ್ಲಿ ನನ್ನ ಫ್ರೆಂಡ್ ಆಗಿ ನಾನು ಮುಚ್ಚಿಡೋಕ್ಕಾಗೋದಿಲ್ಲ ಕಾವೇರಿ ನಿನ್ನ ಹತ್ರ. ಹಾಗಾಗಿ ನಿನಗೆ ಫ್ರೆಂಡ್ ಆಗಿರೋದ್ರಿಂದ ನಾನು ಇದನ್ನೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಿನಗೆ ಸತ್ಯನೇ ಹೇಳಬೇಕು ಅಂತ. ನನ್ನಿಂದ ಇದನ್ನೆಲ್ಲ ಮುಚ್ಚಿಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡ ಅಂದಾಗ, ಅವಾಗ ಜೈಲ್ ಮೇಡಮ್ ಬಂದ್ಬಿಟ್ಟು, "ರೀ ನೀವೇನ್ರಿ ಹೇಳ್ತಾ ಇದ್ದೀರಾ? ಯಾಕ್ರಿ ಇಷ್ಟೊಂದು ತಲೆ ಕೆಡಿಸಿದ್ದೀರಾ ಕಾವೇರಿಗೆ? ಇದೆಲ್ಲ ಸುಳ್ಳು ಕಾವೇರಿ. ಜೈಲಿಂದ ಬಿಡಿಸಿರೋದೇ ಬಾಲ ನಿನಗೆ" ಅಂತ ಅಂದಾಗ, "ಮೇಡಮ್ ಅವನು ಯಾವುದೋ ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡಿರ್ತಾನೆ.
ಮಾಡಿರ್ತಾನೆ ಮೇಡಮ್. ಸಾಧ್ಯನೇ ಇಲ್ಲ ಅವ್ನು ಈ ರೀತಿ ಒಳ್ಳೆಯವನಾಗಕ್ಕೆ. ನಾನು ಯಾವುದೇ ಕಾರಣಕ್ಕೂ ಅವ್ನು ಏನೇ ಮಾಡಿದ್ರು ಕೂಡ ನಾನು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗೆ ಹೇಳ್ಬಿಡ್ತಾಳೆ ಕಾವೇರಿ. ಆ ಪಿ.ಸಿ ಮೇಡಮ್ ಅಂದ್ರೆ ಜೈಲ್ ಮೇಡಮ್ ಹೇಳಿದ್ರು ಕೂಡ ನಂಬೋದಿಲ್ಲ. ಅಷ್ಟ್ರ ಮಟ್ಟಿಗೆ ಮೈಂಡ್ ವಾಶ್ ಮಾಡ್ಬಿಟ್ಲು ಸಾರಿಕಾ ಅಂತಾನೆ ಹೇಳ್ಬೋದು. ಸೊ, ಇನ್ನ ಈಗ ಅವಳಿಗೆ ನಗು ಬರ್ತಾ ಇರುತ್ತೆ. ಹೇಗೋ ತಲೆ ಕೆಡಿಸ್ಬಿಟ್ಟು ಇವ್ರಿಬ್ಬರನ್ನ ದೂರ ಮಾಡ್ಬಿಟ್ನಲ್ಲ ಅಂತೇಳಿ. ಆದ್ರೆ ಇವರಿಬ್ರು ತುಂಬಾ ಖುಷಿಯಿಂದ ಒಬ್ರಿಗೊಬ್ರು ತುಂಬಾ ಒಂದು ಆ ಬಾಲನ್ಗೆ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಖುಷಿಯಾಗಿರುತ್ತೆ. ಸೊ, ಇಲ್ಲಿ ಒಂದ್ ಕಡೆ ಬಾಲ ಬಿಟ್ಬಿಡು ನನ್ನ ತಂಗಿ ತುಂಬಾ ಕೋಪ ಮಾಡ್ಕೊಂಡಿದ್ದಾಳಂತ ಸತ್ಯನ ಕೂಡ ಕೇಳ್ಕೊಂಡಿರ್ತಾನೆ. ಇಲ್ಲ ನನ್ನ ಅವಳನ್ನ ದೂರ ಮಾಡ್ಬೇಡ ಅಂತ ಕೂಡ ಬಾಲ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಇನ್ನ ಅಲ್ಲಿ ಕಾವೇರಿ ಹೋಗ್ಬಿಡ್ತಾಳೆ. ಇವರಿಬ್ರು ನೋಡ್ಕೊಂಡಿರ್ತಾರೆ. ಇಲ್ಲಿ ಪಿಸಿನು, ಪೊಲೀಸ್ ಜೈಲ್ ಮೇಡಮನು ಸಾರಿಕಾ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವಳು ಮುತ್ತು ಕೊಡ್ತಾ ಇರ್ತಾಳೆ ರಾಣಿ. ಅಷ್ಟರಲ್ಲೇ ಕಾವೇರಿ ಬಂದ್ಬಿಡ್ತಾಳೆ. ಕಾವೇರಿ ಬಂದ್ಬಿಟ್ಟು ಅದನ್ನ ನೋಡ್ತಾಳೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವಳಿಗೆ. ಕೋಪ ಅಂದ್ರೆ ಅಂತಿಂತ ಕೋಪ ಅಲ್ಲ. ಇವನಿಂದಾನೆ 10 ವರ್ಷ ಜೈಲಲ್ಲಿದ್ದೆ ಅನ್ನೋ ಕೋಪ ಅದೆಲ್ಲ. ಸೊ, ಇನ್ನು ಇಲ್ಲಿ ಸಾರಿಕಾ ಮಾತ್ರ ನಗಾಡ್ಕೊಂಡು ಇನ್ನು ಮುಗ್ದೋಯ್ತು ನಿನ್ನ ಜೀವನದಲ್ಲಿ. ಹೇಗೋ ಮೈಂಡ್ ವಾಶ್ ಮಾಡಿ ನಿಮ್ಮಿಬ್ಬರನ್ನ ದೂರ ಮಾಡಿದ್ದಾಯ್ತು. ಇನ್ಮೇಲಿದೆ ಕಾವೇರಿ ನಿನಗೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅನ್ಕೊಂತಾ ಇರ್ತಾಳೆ ಮನಸ್ಸಲ್ಲಿ. ಸೊ, ಅವಳ ಕೈ ಹಿಡ್ಕೊಂಡು ಎಳೆದು ಬಿಡ್ತಾಳೆ. "ಏನು ಮಾಡ್ತಿದ್ದೀಯ ನೀನು?" ಅಂಥೇಳಿ. ಮುತ್ಕೊಡಕ್ಕೆ ಹೋದ್ರೆ, "ಇವ್ನು ಯಾಕೆ ನಿನ್ನ ಅಪ್ಪ ಆಗ್ತಾನೆ" ಅಂತ ಹೇಳ್ಬಿಟ್ಟು. ಸೊ, ಇವರಿಬ್ರು ನೋಡ್ಕೊಂಡು ಇಲ್ಲೇ ನಿಂತಿರ್ತಾರೆ ಜೈಲ್ ಮೇಡಮನ್ನು ಸಾರಿಕಾ. ಅವಳಿಗೆ ಜೈಲ್ ಮೇಡಮ್‌ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಈ ಕಾವೇರಿ ಏನು ಮಾಡ್ತಿದ್ದಾಳಂತ ಒಂದು ಅರ್ಥ ಆಗ್ತಿರಲ್ಲ. "ನಿನಗೆ ಅಮ್ಮ ಮಾತ್ರ ಇರೋದು, ಅಪ್ಪ ಇಲ್ಲ. ಹೇಳಿದೀನಿ ನೋಡು, ಇನ್ನೊಂದು ಸರಿ ಅಪ್ಪ ಅಂತ ಕರೆದ್ರೆ ಮೂತಿಗೆ ಹೊಡಿತೀನಿ" ಅಂತೇಳಿ ಬೈತಾ ಇರ್ತಾಳೆ ಮಗಳಿಗೆ. "ನನ್ನ ಮಗಳಿಗೆ ಏನು ಮೈಂಡ್ ವಾಶ್ ಮಾಡಿ ಅಪ್ಪ ಅಂತ ಅನ್ನಿಸ್ಕೊಂಡೆ ನೀನು? ನಿನ್ನಿಂದ ನಾನು 10 ವರ್ಷ ಜೈಲು ವನವಾಸ ಅನುಭವಿಸಿದ್ದೀನಿ. ಈಗ ಏನಕ್ಕೆ ಮಾಡ್ತಾ ಇದೀಯ ನೀನು?" ಅಂತ ಅಂದಾಗ ಕಾವೇರಿ ನಾನೇನು ತಲೆ ಕೆಡಿಸಿಲ್ಲ ಕಂದನ್ಗೆ ಏನು ಹೇಳೋಣ ನಾನು ಅವಳಿಗೆ ಅಂತೇಳಿ ಹೇಳ್ದಾಗ, ಅವಾಗ ರಾಣಿ ಕೂಡ ಧ್ವನಿ ಎತ್ತುತ್ತಾಳೆ. "ಅಮ್ಮ ಅವ್ರು ನನಗೇನು ಹೇಳ್ಕೊಟ್ಟಿಲ್ಲಮ್ಮ. ಅವರಿಂದಾನೇ ನಿನ್ನ ಜೈಲಿಂದ ಬಿಡ್ಸಕ್ಕಾಗಿದ್ದು" ಅಂತ ಕೂಡ ರಾಣಿ ಕೂಡ ಹೇಳ್ತಾಳೆ. ಸೊ, ನೋಡು ಆ ಮಗುಗೆ ಎಷ್ಟು ತಲೆ ಕೆಡಿಸಿದ್ಯಾ ನೀನು ಅಂತ ಅದನ್ನು ತಪ್ಪಾಗಿ ತಿಳ್ಕೊಂಡು ಬೈತಾ ಇರ್ತಾಳೆ ಬಾಲುನ್ಗೆ. "ಏನು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ಯಾ" ಅಂತ ಹೇಳ್ಬಿಟ್ಟು. ಸೊ, ಇಲ್ಲಿ ಸತ್ಯ ಕೂಡ ಹಾಗೆ ಹೇಳ್ತಾನೆ. "ನಂಬಮ್ಮ ಇದೆಲ್ಲ ಸತ್ಯನೇ ನಡೀತಾ ಇರೋದು. ನೀನು ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತಾ ಇದೀಯಾ? ಬಾಲನೇ ನೀನು ಬಿಡಿಸಿರೋದು. ಅವನೇನಾದರೂ ಇಲ್ಲ ಅಂತಂದಿದ್ರೆ, ನಿನ್ನ ಮಗಳಿಗೆ ಅವ ಅರ್ಧ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಕಿಡ್ನಾಪ್ ಮಾಡಿ ಅವಳಿಗೆ ಏನೆಲ್ಲ ತೊಂದರೆ ಕೊಟ್ಟಿದ್ದಾನಂತ ಗೊತ್ತಾ ನಿನಗೆ? ಅಂಥದ್ರಲ್ಲಿ ನೀನು ಅವನಿಗೆ ಬೈತಾ ಇದೀಯಲ್ಲ ಅಂತ ಸತ್ಯನ ಕೂಡ ಹೇಳ್ತಾರೆ. ಸೊ, ಆದರೂ ಕೂಡ ಇಲ್ಲಿ ಕಾವೇರಿ ಯಾರು ಏನು ಹೇಳಿದ್ರೂ ಒಬ್ರು ಕೆಟ್ಟವ್ರ ಮಾತನ್ನ ಕೇಳಿ ನಂಬಿಕೆನ ಗಳಿಸ್ಕೊಂತಿದ್ದಾಳೆ. ಯಾಕೆಂದರೆ ಫ್ರೆಂಡು ಅನ್ನೋ ಸಲಿಗೆ ಇರುತ್ತೆ. ಫ್ರೆಂಡ್ಸು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋದು ಕೂಡ ಇರುತ್ತೆ. ಏಕೆಂದರೆ ಒಂದೊಂದು ಫ್ರೆಂಡುಗಳು ತ್ಯಾಗ ಮಾಡೋರು ಇರ್ತಾರೆ ಫ್ರೆಂಡ್ಸ್‌ಗೋಸ್ಕರ. ಮತ್ತು ಫ್ರೆಂಡುಗಳು ಮತ್ತೆ ಒಬ್ಬೊಬ್ರು ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಇವಳು ಯೂಸ್ ಮಾಡ್ಕೊಂತಾ ಇರೋದು. ಕ್ಯಾಟಗರಿಗಳು 2, 3 ಇರ್ತಾವಲ್ವ ಫ್ರೆಂಡ್‌ಶಿಪ್ಪಲ್ಲಿ. ಸೊ, ಹಂಗಾಗಿ ಒಂದು ಫ್ರೆಂಡ್‌ಶಿಪ್‌ಗೆ ಒಳ್ಳೇದು ಬಯಸೋರು ಇರ್ತಾರೆ, ಕೆಟ್ಟದ್ದು ಬಯಸೋರು ಇರ್ತಾರೆ. ಮತ್ತು ಜೊತೆಲಿದ್ದೇ ಕುತ್ತಿಗೆ ಕೊಯ್ಯೋರು ಇರ್ತಾರೆ. ಇವಳು ಅದೇ ಕ್ಯಾಟಗರಿ ಸೇರಿದವಳು ಸಾರಿಕಾ. ಸೊ, ಇನ್ನೇನು ನನ್ನ ಮಗಳಿಗೆ ಎಷ್ಟೆಲ್ಲ ತಲೆ ಕೆಡಿಸ್ದೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಆವಾಗ ಮೂತಿಗೆ ಹೊಡೆದು ಬಿಡ್ತೀನಿ ನೋಡಿ ಇನ್ನೊಂದು ಸರಿ ಅಪ್ಪ ಅಂತ ಕರೆದ್ರಿ ಅಂತ ಹೊಡೆಯೋಕೆ ಕೂಡ ಹೋಗ್ತಾಳೆ. ಸೊ, ನೋಡು ಏನಾದರೂ ಇನ್ನೊಂದು ಸರಿ ನನ್ನ ಮಗಳ ಸಹವಾಸಕ್ಕೆ ಏನಾದ್ರು ಬಂದೆ ಅಂತಂದರೆ, ನನ್ನ ಮಗಳ ಜೊತೆ ಇರೋದೇನಾದ್ರು ನೋಡಿದೆ ಅಂದರೆ ನಾನು ವಿಷ ಕುಡಿದು ಸತ್ತೋಗ್ಬಿಡ್ತೀನಿ ಅಂತ ಕೂಡ ಕಾವೇರಿ ಹೇಳ್ತಾಳೆ. ಸತ್ಯನ ಎತ್ಕೊಂಡು, "ಏನು ಮಾತಾಡ್ತಿದ್ಯಾ ಕಾವೇರಿ ನೀನು? ಈಗೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಏನಾಗಿದೆ ನಿನಗೆ?" ಅಂತ ಹೇಳಿ ಅರ್ಥ ಮಾಡ್ಸೋಕೆ ಹೋದ್ರೂ ಸತ್ಯನ ಮಾತು ಅವಳು ಕೇಳೋ ಪರಿಸ್ಥಿತಿನೇ ಇರಲ್ಲ. ನನ್ನ ಮಗಳನ್ನ ಬಿಡಿಸಿ ನನ್ನ ಮಗಳನ್ನ ನೋಡ್ಕೊಂಡಿರೋಕ್ಕೆ ದೊಡ್ಡದೊಂದು ಥ್ಯಾಂಕ್ಸ್ ನಿನಗೆ. ಆದರೆ ನನ್ನ ಮಗಳ ಸಹವಾಸಕ್ಕೆ ನನ್ನ ಸಹವಾಸಕ್ಕೆ ಬರಬೇಡ ದಯವಿಟ್ಟುನು ಅಂತ ಕೂಡ ಹೇಳ್ತಾಳೆ. ಎಷ್ಟೇ ಹೇಳಿದ್ರು ಎಲ್ಲರೂ ಕೂಡ ಮಗಳು ಹೇಳ್ತಾ ಇದ್ದಾಳೆ, ಮಗಳು ಸುಳ್ಳು ಹೇಳಲ್ಲ ಅನ್ನೋದು ಗೊತ್ತು ಅವಳಿಗೆ. "ಅಮ್ಮ ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊಳಮ್ಮ. ಅವರು ತುಂಬ ಹೆಲ್ಪ್ ಮಾಡಿದಾರಮ್ಮ. ನಿನ್ನ ಕೇಸ್‌ಗೆ ಹೋರಾಡಿರೋದು ನಾನೇ ನೋಡಿದ್ದೀನಿ. ಅವ್ರು ಕಷ್ಟಪಟ್ಟಿರೋದೆಲ್ಲ ನಾನೇ ನೋಡಿದ್ದೀನಿ ಅಮ್ಮ. ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಬಿಡಿಸಿದ್ದಾರೆ ಗೊತ್ತಾ ಅಮ್ಮ" ಅಂತ ಹೇಳ್ತಲೇ ಇದ್ದಾಳೆ. ಆದರೆ ಇದೆಲ್ಲ ಹೇಳ್ಕೊಟ್ಟ ನನ್ನ ಮಗಳಿಗೆ, ನನ್ನ ಮಗಳು ಸುಳ್ಳು ಹೇಳಲ್ಲ. ಆದ್ರೂ ಇದನ್ನೆಲ್ಲ ಹೇಳ್ಕೊಟ್ಟು ಹೇಳ್ಸಿದೀಯಲ್ಲ ನಿನ್ಗೇನು ಅನ್ಸಲ್ವಾ? ನಿನಗೆ ಮನುಷ್ಯತ್ವನೇ ಇಲ್ವಾ? ನೀನೊಬ್ಬ ಮನುಷ್ಯನ ಅಂತೇಳಿ ಒಂದೇಟು ಕಪಾಳ ಕೂಡ ಬಾರಿಸ್ಬಿಡ್ತಾಳೆ ಪಾಪ ಬಾಲನ್ಗೆ. ಆಗ ಬಾಲ ಸುಮ್ಮನೆ ನಿಂತಿರ್ತಾನೆ. "ಅಮ್ಮ ಹೊಡಿಬೇಡಮ್ಮ ಅಪ್ಪನ" ಅಂತ ಕೂಡ ಹೇಳ್ತಾಳೆ. ಸೊ, ಆಗ ಬಾಲ ಒಂದು ಸ್ವಲ್ಪ ಧ್ವನಿನ ಎತ್ತುತ್ತಾನಿಲ್ಲಿ. "ನೋಡು ಯಾರು ಏನೇ ಮಾಡಿದ್ರು, ಯಾರು ಏನೇ ಕಿತಾಪತಿ ಮಾಡಿದ್ರು, ನನ್ನ ಮಗಳನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿನೇ. ಒಂದು ವಿಷಯ ಗೊತ್ತಾ? ನನ್ನ ಮಗಳೇ ಅವಳು" ಅಂತ ಅಂದಾಗ, 10 ವರ್ಷ ಜೈಲಲ್ಲಿದ್ದಾಗ ನಿನ್ನ ಹೆಂಡ್ತಿ ನಿನ್ನ ಮಗಳಿರೋದೇ ನಿನಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನೀನು ಇವಾಗ ನನ್ನ ಮಗಳು ಅಂತ ಯಾವ ಧೈರ್ಯದ ಮೇಲೆ ಹೇಳ್ತೀಯ ನೀನು? ಅಂತ ಹೇಳಿದಾಗ, ಅವಾಗ ಬಾಲ ಒಂದೇ ಮಾತು ಹೇಳ್ತಾನೆ. "ನೀನು ನನ್ನಿಂದ ಸತ್ಯನ ಮುಚ್ಚಿಟ್ಟೆ. ನನ್ನ ಹತ್ರ ಯಾಕೆ ಹೇಳ್ಲಿಲ್ಲ ನೀನು ಸತ್ಯನ? ಹೇಳ್ಬೇಕಿತ್ತಲ್ವಾ ನನಗೊಬ್ಬ ಮಗಳಿದ್ದಾಳೆ ಅಂತೇಳಿ. ನೀನು ಮುಚ್ಚಿಟ್ಟು ತಪ್ಪು ಮಾಡಿಲ್ವಾ? ನಿನ್ನ ತಪ್ಪಲ್ವಾ ಅದು?" ಅಂತೇಳಿ ವಾದಿ ಮಾಡ್ತಾನೆ ಬಾಲ. ಅದು ಸರಿನೇ ಅವನು ವಾದಿ ಮಾಡ್ತಿರೋದು. "ನೋಡು ನೀನು ಕೆಟ್ಟ ಹುಳ ಅಂತ ಗೊತ್ತಿದ್ದು, ನಿನ್ಗೆ ಹೇಗೆ ವಿಷಯನ ಹೇಳಲಿ ನಾನು? ನೀನು ಅಂಥ ಕೆಟ್ಟ ಹುಳ ಅಂತ ಗೊತ್ತಿದ್ದೂನು ನಾನು ಹೇಳಿ ನಾನೇನು ಏನು ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಆ ಅರ್ಜುನ್ ಜೊತೆ ಸೇರ್ಕೊಂಡಿದ್ದೆಲ್ಲ ಹೋಗಿ. ಹಾಗಾಗಿ ನಾನು ಯಾವ ವಿಷಯನೂ ಹೇಳಿಲ್ಲ, ಮುಚ್ಚಿಟ್ಟಿದ್ದೆ" ಅಂತ ಕೂಡ ಇಲ್ಲಿ ಕಾವೇರಿ ಹೇಳಿ ಒಂದೇಟು ಕಪಾಳಕ್ಕೆ ಬಾರಿಸ್ತಾಳೆ.
ಸೊ ಇಲ್ಲಿ ಸಾರಿಕಾ ಅದ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಆ ಖುಷಿ ಅಂತಂದ್ರೆ ಹೇಳಕ್ಕೆ ಆಗಲ್ಲ ಅವಳಿಗೆ. ಅವಳಿಗೇನು ಆಗ್ಬಿಟ್ಟಿದೆ ಅಂದ್ರೆ ಇವರಿಬ್ಬರನ್ನ ದೂರ ಮಾಡ್ಬಿಟ್ರೆ ನಾನು ಬಾಲುನ ಹತ್ರ ಆಗ್ಬೋದಲ್ಲ, ಬಾಲುನ ಪಡ್ಕೋಬೋದಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಇದೆಲ್ಲ ಮಾಡ್ತಿದ್ದಾಳೆ. ಈಗ ಕೋಪ ಬಂದಿದೆ ಒಂದು ಟ್ರಿಪ್ಪು ಸಾರಿ ಇಲ್ಲಿ ಬಾಲನ್ಗೆ. ಆದ್ರೆ ಅವಳು ಯಾವುದಕ್ಕೂ ಕೇಳೋದಿಲ್ಲ. ಸೊ ಇನ್ನೇನು ಫೈನಲಿ ಹೊಡೆದಿದ್ದು ಆಯಿತು, ಬಾಯಿಗೆ ಬಂದಿದ್ದು ಬೈದಿದ್ದು ಆಯಿತು. ಸೊ ಅವ್ನು ಬೈಸ್ಕೊಂಡಿದ್ದು ಆಯಿತು. ಮತ್ತು ಅವನು ಧ್ವನಿ ಎತ್ತಿ ಮಾತಾಡಿದ್ದು ಆಯಿತು. ಸೊ ಇದೆಲ್ಲ ಮುಗಿದ್ಮೇಲೆ ಈಗ ರಾಣಿನ ಕರ್ಕೊಂಡು ಅವಳು ಮನೆಗೆ ಹೋಗಬೇಕು. ಈಗ ನೋಡು, ಇದು ಲಾಸ್ಟ್‌ನೇ ವಾರ್ನಿಂಗ್ ಅಂತ ಹೇಳ್ತೀನಿ. ಏನಾದರೂ ನನ್ನ ಮಗಳ ಸಹವಾಸಕ್ಕೆ, ನನ್ನ ಸಹವಾಸಕ್ಕೆ ಬಂದೆ ಅಂತ ಇಟ್ಕೋ, ನಾನು ಮಾತ್ರ ಸುಮ್ಮನಿರಲ್ಲ. ಇದು ಲಾಸ್ಟ್‌ನೇ ವಾರ್ನಿಂಗ್ ನಿನಗೆ ಕೊಡ್ತಾ ಇರೋದು. ನನ್ನ ಮಗಳ ಜೊತೆ ಇರೋದು ಏನಾದ್ರು ನೋಡಿದೆ ಅಂತಂದರೆ ನಾನಂತೂ ಬದುಕಿರಲ್ಲ ಅಂತ ಕೂಡ ಲಾಸ್ಟ್‌ನೇ ವಾರ್ನಿಂಗ್ ಕೊಟ್ಟೇ ಬಿಡ್ತಾಳವಳು. "ಅಮ್ಮ ಏನಮ್ಮ ಹೇಳ್ತಿದೀಯ ನೀನು? ನನಗೆ ಅಪ್ಪ ಬೇಕಮ್ಮ" ಅಂತೇಳಿ ಕೈ ಹಿಡ್ಕೊಬಿಡ್ತಾಳೆ ರಾಣಿ ಹೋಗಿ. ಸೊ ಇಲ್ಲಿ ಒಂದು ಕಡೆ ಕಾವೇರಿ ಕೂಡ ನೋಡು, ನನ್ನ ಮಗಳನ್ನ ಬಿಟ್ಬಿಡು ಹೇಳಿದ್ದೀನಿ. ನನ್ನ ಮಗಳಿಗೆ ಮೈಂಡ್ ವಾಶ್ ಮಾಡಿದ್ಯಲ್ಲ, ಇದೆಲ್ಲ ಯಾವುದು ನಡೆಯಲ್ಲ. ಬಾರೆ ಹೋಗೋಣ ಅಂತೇಳಿ ಕೈ ಹಿಡ್ಕೊಂಡು ಎಳ್ದೇ ಬಿಡ್ತಾಳೆ ರಾಣಿನ. ಸೊ ಪಾಪ ತುಂಬ ಬೇಜಾರಾಗುತ್ತೆ ಸತ್ಯಣ್ಣಂಗೆ. ಕೈ ಮುಗಿದ್ಬಿಟ್ಟು ಬಾಲುನ ಕ್ಷಮಿಸ್ಬಿಡು, ನಾನೆಲ್ಲ ಅರ್ಥ ಮಾಡಿಸ್ತೀನಿ, ತುಂಬ ಥ್ಯಾಂಕ್ಸ್ ನಿನಗೆ ಅಂತ ಹೇಳಿ ಅವನು ಕೂಡ ಅವ್ರ ಹಿಂದೆನೇ ಬರ್ತಾನೆ. ಪಾಪ ಈಗ ಬಾಲ ಮತ್ತೆ ಒಬ್ಬಂಟಿಯಾದ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂನು. ಸೊ ಇದು ಯೂಸ್ ಆಗಿದ್ದು ಸಾರಿಕುನ್ಗೆ ಇಲ್ಲಿ. ಅವಳು ಬಂದು ನಿಂತ್ಕೋತಾಳೆ. ಇಲ್ಲಿ ಮತ್ತೆ ಏನು ತಲೆ ಕೆಡಿಸ್ತಾಳೋ ಮತ್ತೆ ಬಾಲನ್ಗೆ ಗೊತ್ತಿಲ್ಲ. ಸೊ ಇನ್ನು ಅವ್ರನ್ನ ಕರ್ಕೊಂಡು ಇಲ್ಲಿ ಮನೆಗೆ ಬರ್ತಾರೆ. ಯಾರ ಮನೆಗೆ? ಸತ್ಯಣ್ಣನ ಮನೆಗೆ. ಇಲ್ಲಿ ನೋಡ್ತಾ ಇದ್ರೆ ಒಂದು ಬದಲಾವಣೆ. ಇದು ಒಂದು ಟ್ವಿಸ್ಟ್. ನಾನು ಅದಕ್ಕೆ ಹೇಳಿದ್ದು ರಾಣಿ ಸೀರಿಯಲ್ ಹೆಂಗ್ ಗೊತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಒಂದು ಸಂಚಿಕೆಯಲ್ಲಿ 2ರಿಂದ 3 ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನು ಬಂದು ನೋಡಿದ ತಕ್ಷಣ ಇದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಮನೇನ ಬಾಳೆಕಂದ್ ಕಟ್ಟಿ, ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ. ಇದೆಲ್ಲ ಹೇಗಾಯ್ತಪ್ಪ ಒಂದು ಗೊತ್ತಾಗ್ತಿಲ್ವಾ ಅಂತ ಅಂದಾಗ, "ಅಣ್ಣ ಏನಣ್ಣ ಇದೆಲ್ಲ?" ಅಂತ ಕಾವೇರಿ ಕೇಳ್ತಾಳೆ. "ಏನಿಲ್ಲ, ಸರಳಾಗೆ ವಿಷಯನ ಹೇಳಿ ನಮ್ಮ ಕಡೆ ಆಯಿತು ಕೇಸು ಅಂತ ಹೇಳ್ದೆ. ಅದಕ್ಕೆ ಈ ರೀತಿ ಮಾಡಿರ್ತಾಳೆ" ಅಂದಾಗ ಅವಳು ಸರಿ ಆಯಿತು ಅಂತ ಮುಂದಕ್ಕೆ ಬಂದು ನಿಂತ್ಕೊಂತಾಳೆ ಕಾವೇರಿ. ಸೊ ಆದರೆ ಇಲ್ಲಿ ಅವಳಿಗೆ ಇನ್ನೊಂದು ಕನ್ಫ್ಯೂಷನ್ ಶುರುವಾಗುತ್ತೆ. "ಅಣ್ಣ ಅದ್ಕೆ ಹೇಗಣ್ಣ ಈಗ ಅವ್ರು ಬೇರೆ ನನ್ನ ಅವರು ಮಾತಾಡ್ಸಲ್ಲ ಸರಿಯಾಗಿ. ಸೊ ಹಂಗಾಗಿ ನನಗೆ ಬರಕ್ಕೆ ಯಾಕೋ ಮುಜುಗರ ಆಗ್ತಿದೆ" ಅಂದರೆ, "ಹಾಗೇನಿಲ್ಲ ಕಾವೇರಿ, ಬಾ ನೀನು, ನಾನೆಲ್ಲ ನೋಡ್ಕೊಂತೀನಿ" ಅಂತ ಸತ್ಯನ ಕರ್ಕೊಂಡು ಮನೆ ಬಾಗಿಲಿಗೆ ಬರ್ತಾರೆ. ಅದಾದ್ಮೇಲೆ ಸರಳ ಬಂದು ನಿಂತ್ಕೊಳ್ರಿ ಅಂತೇಳಿ ಗದರಿ ಬಿಡ್ತಾಳೆ. ಇವ್ರಿಗೆಲ್ಲ ಒಂದು ಶಾಕ್ ಆಗ್ಬಿಡುತ್ತೆ. "ಏನೇ ಆಯ್ತು ನಿನ್ಗೆ ಇವಾಗ? ಮತ್ತೆ ಗದರ್ತಾ ಇದೀಯ ನೀನು?" ಅಂತ ಸತ್ಯಣ್ಣ ಕೇಳಿದಾಗ, "ಅದೇಗ್ರಿ ಒಳಗಡೆ ಬಿಡಿಸ್ಕೊಳ್ಳಿ ನಾನು ಅವಳನ್ನ? 10 ವರ್ಷ ಜೈಲಲ್ಲಿ ಯಾವುದೇ ತಪ್ಪಿಲ್ದಲೇನೆ 10 ವರ್ಷ ಶಿಕ್ಷೆನ ಅನುಭೋಗಿಸಿ, ಆ ಜೈಲಿಂದ ಅವಳಿಗೆ ನ್ಯಾಯ ತಗೊಂಡು, ಅವಳು ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿಕೊಂಡು ಮನೆ ಮಗಳು ಮನೆಗೆ ಬಂದಿದ್ದಾಳೆ. ಅಂಥದ್ರಲ್ಲಿ ನಾನು ಹೇಗೆ ಒಳಗಡೆ ಹಾಗೆ ಕರ್ಕೊಳ್ಳಿ ಅವಳನ್ನ? ಆರತಿ ಮಾಡಬೇಕು" ಅಂತ ಒಂದು ಟ್ವಿಸ್ಟ್ ಕೊಡ್ತಾಳೆ ನೋಡಿ. ಸತ್ಯಣ್ಣಂಗೆ ಅಲ್ಲಿರೋರಿಗೆಲ್ಲ ತುಂಬಾನೇ ಶಾಕು. ಚಂದುಗೂ ಅಷ್ಟೇ ನಗು ಬರ್ತಾ ಇರುತ್ತೆ ಬಾಗ್ಲಲ್ಲಿ ನಿಂತ್ಕೊಂಡು. ಸೊ ಇನ್ನೇನು ನಿಂತ್ಕೊಳ್ಳಿ ಅಂತ ಹೇಳಿ ಮಾಡಿದಾಗ, ಇಲ್ಲಿ ಒಂದು ಕಡೆ ಸೀನೆ ಏನಂತಾನೆ ಗೊತ್ತಾ? "ಅಣ್ಣ ಈ ಕಡೆ ಇವತ್ತು ಯಾವ ಕಡೆ ಏನಾದರೂ ಹುಟ್ಟ ಕಡೆ ಏನಾದರೂ ಮುಳುಗಿದಾನ ಸೂರ್ಯ" ಅಂತ ಕೂಡ ಹೇಳ್ತಿ ಕಾಮಿಡಿ ಮಾಡ್ತಾನೆ. "ಏಯ್ ನಾನು ಕಾಲು ಎಳ್ದಿಲ್ಲ ಅಂದರೆ ನಿನಗೆ ಟೈಮ್ ಹೋಗಲ್ವೇನೋ?" ಅಂತೇಳಿ ಸರಳ ಕಾಮಿಡಿ ಮಾಡ್ತಾಳೆ ಅವ್ನು ಕೂಡ. ಸೊ ಇನ್ನೇನು ಆರತಿನ ತಗೊಂಡು ಬಂದು ಆರತಿನ ಬೆಳಗ್ಬೇಕೀಗ ತಂಗಿಗೆ. ಇಲ್ಲಿ ಸತ್ಯ, "ಅಲ್ಲ ಕಡೆ ನಿನ್ಗೇನಾದರೂ ಆಗಿದೆಯೇನೆ? ಈ ರೀತಿ ಮಾಡ್ತಾ ಇದೀಯಲ್ಲ ನೀನು, ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಅಷ್ಟೊಂದೆಲ್ಲ ಚೇಂಜಸ್ ಆಗ್ಬಿಟ್ಟಿದೆ ಇಲ್ಲಿ" ಅಂತ ಕೂಡ ಹೇಳ್ತಾರೆ. ರಾಣಿ ಕೂಡ ಅಷ್ಟೇ. ಎಷ್ಟೊಂದು ಚೇಂಜಸ್ ಆಗಿದೆಯಲ್ಲ ಅಂತ ಅವಳು ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳೆ. ರಾಣಿ, "ಬಾಮ್ಮ ನಿಮ್ಮಮ್ಮನ ಪಕ್ಕದಲ್ಲಿ ನಿಂತ್ಕೋ, ಆರತಿನ ಮಾಡ್ತೀನಿ" ಅಂತಾಳೆ. ಇದನ್ನ ಲೋಹಿತು ಸಹಿಸ್ಕೊಳಕ್ಕಾಗಲ್ಲ. ಸೊ ಉರಿತಾ ಇರ್ತಾಳೆ ಮೊಕ ಎಲ್ಲ ಗಂಟಿಕ್ಕೊಂಡು. ಒಂದು ಕಡೆ ಚಂದು ಮಾತ್ರ ತುಂಬ ಖುಷಿಯಿಂದ ನಗ್ತಾ ಇರ್ತಾನೆ. ಯಾಕೆಂದರೆ ರಾಣಿ ಅಂದರೆ ತುಂಬ ಇಷ್ಟ ಅವನಿಗೆ, ಅವ್ರ ಅತ್ತೆ ಮಗಳು ಅಂದರೆ. ಸೊ ಇನ್ನೇನು ಇಬ್ಬರನ್ನ ನಿಲ್ಲಿಸಿ ಆರತಿ ಕೂಡ ಮಾಡ್ತಾಳಪ್ಪ. ಸಖತ್ ಖುಷಿಯಾಗುತ್ತೆ. ಈ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಇದೆಲ್ಲ ಏನು ನಾಟಕ ಮಾಡ್ತಾರೋ, ಇಲ್ಲ ಅಂತಂದರೆ ಬೇಕಂತನೇ ಮಾಡ್ತಾರೋ, ಇಲ್ಲಾಂದ್ರೆ ಚೇಂಜ್ ಆಗಿಸ್ತಾರೋ, ನಾಟಕ ಆಡ್ತಾಳೋ ಒಂದು ಗೊತ್ತಿಲ್ಲ ಅನಿಸ್ತಾ ಇದೆ ಸರಳ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಡೈಲಿ ನೋಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಇನ್ನೇನು ಮುಂದಕ್ಕೆ ನಿಲ್ಲಿಸಿ ಇಬ್ಬರನ್ನ ಆರತಿ ಬೆಳಗ್ತಾಳೆ. ಆರತಿ ಬೆಳಗಿ ಅದಾದಮೇಲೆ ಕುಂಕುಮ ನೀರೆಲ್ಲ ಇಟ್ಬಿಟ್ಟು ಹಣೆಗೆ ಬನ್ನಿ ಬಲಗಾಲಿಟ್ಟು ಒಳಗಡೆ ನಮ್ಮ ಮನೆ ಮಹಾಲಕ್ಷ್ಮಿ ನೀನು, ನಮ್ಮ ಮನೆ ಹೆಣ್ಮಗಳು ಅಂತೇಳಿ ಕರ್ಕೋತಾಳೆ. ಇವರಿಬ್ರು ಇನ್ನು ಸತ್ಯಣ್ಣ ಇಲ್ಲಿ ಸೀನಾ ಒಂದು ಕಡೆ ಕನ್ಫ್ಯೂಷನ್ನು. "ಅಲ್ಲ ಕಣೋ, ಇವತ್ತು ಏನಾಗಿದೆಯೋ ಈ ಅತ್ತಿಗೆಗೆ ಈ ಥರ ಆಡ್ತಿದ್ದಾರಲ್ಲೋ,
ಏನಾದರೂ ಬೇರೆ ಕಡೆ ಒತ್ತುಟ್ಬಿಡ್ತೇನೋ ಅಂತೇಳಿ ಸೀನೆ ಮತ್ತೆ ಹೇಳ್ತಿರ್ತಾನೆ. ಸೊ ಒಳಗಡೆ ಬಂದು ನೋಡಿದ್ರೆ ಇನ್ನೊಂದು ಶಾಕ್ ಏನು ಗೊತ್ತಾ? ಅಣ್ಣ, ತಂಗಿ ಅಲ್ಲ ತಂಗಿಯ ಮಧ್ಯದಲ್ಲಿ ಅಣ್ಣನೂ, ಅತ್ತಿಗೆ ಇಬ್ರು ಫೋಟೋದಲ್ಲಿ ಒಂದು ಫೋಟೋ ಇರುತ್ತೆ ಅವ್ರ ಮನೆಯಲ್ಲಿ. ಅವಳು ಪ್ರೆಗ್ನೆಂಟ್ ಇರೋ ಫೋಟೋ ಅದು. ಸೊ ಅದನ್ನ ಗೋಡೆಗೆ ನೇತಾಕ್ಬಿಟ್ಟಿರ್ತಾಳೆ ಸರಳ. ಅದನ್ನ ನೋಡಿ ಕಾವೇರಿಗೆ ತುಂಬಾ ಶಾಕು. "ಅತ್ತಿಗೆ ಇದೆಲ್ಲ ಏನು ಅತ್ತಿಗೆ?" ಅಂದಾಗ, "ಹೌದು ಕಾವೇರಿ, ನಿನ್ನ ಫೋಟೋನ ಇಷ್ಟು ದಿನ ಟ್ರಂಕಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೇನೋ ಗೊತ್ತಿಲ್ಲ. ಆದ್ರೆ ಇವಾಗ ಇದು ಯಾಕೆ ಟ್ರಂಕಲ್ಲಿರೋದು ವೇಸ್ಟಾಗಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಗಲಾಕಿದ್ದೀನಿ" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ರಾಣಿ ಏನ್ ಅನ್ಕೊಂತಾಳೆ ಗೊತ್ತಾ? ನಮ್ಮಮ್ಮನ ಫೋಟೋ ಒಂದು ಕೂಡ ಈ ಮನೇಲಿ ಇರ್ಲಿಲ್ಲ. ಆದ್ರೆ ಈ ಗೋಡೆ ಮೇಲೆ ಈ ಫೋಟೋ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಅಂತ ರಾಣಿ ಮನ್ಸಲ್ಲಿ ಅನ್ಕೊಂತಾಳೆ. ಸೊ, "ಅಮ್ಮ ನೀನು ಕನ್ಫ್ಯೂಷನ್ ಆಗ್ಬೇಡ ತಾಯಿ. ನಿನಗೆ ನಾನು ಏನೂ ಮಾಡಲ್ಲ ಕಣೆ. ನೀನು ಈ ಮನೇಲಿ ಆರಾಮಾಗಿ ಹೊಂದ್ಕೊಂಡು ಹೋಗ್ಬೋದು" ಅಂತಂದಾಗ ಸದ್ಯಣ್ಣ ಎದ್ಕೊಂಡು, "ಅಲ್ಲ ಕಣೆ ನಿನ್ಗೇನಾದ್ರು ಜ್ವರ ಬಂದಿದ್ಯಾ? ಹುಷಾರಿಲ್ದಂಗೆ ಏನಾದ್ರು ಆಗಿದೆಯೇನೆ?" ಅಂತೇಳಿ ಸತ್ಯಣ್ಣ ಕನ್ಫ್ಯೂಷನ್ ಆಗಿ, "ಕಾವೇರಿ ಈಚೆ ಬರೆ ನೀನು" ಅಂತೇಳಿ ಕಾವೇರಿನ ಆಚೆ ಕರೆದ್ಬಿಟ್ಟು, ಅವಳಿಗೆ ಜ್ವರ ಬಂದಿದೆಯಾ ಅಂತೇಳಿ ಚೆಕ್ ಮಾಡ್ತಿದ್ದಾನೆ. "ಏ ಬಿಡ್ರಿ ನನಗೇನೂ ಆಗಿಲ್ಲ. ನೀವು ಒಳ್ಳೆ ನನಗೇನೂ ಆಗಿಲ್ಲ" ಅಂತಂದಾಗ, "ಅಲ್ಲ ನೀನು ಆಡ್ತಿರೋದು ನೋಡಿದ್ರೆ ನನಗೆ ಹಂಗೆ ಅನ್ಸುತ್ತೆ ಕಣೆ" ಅಂತ ಹೇಳ್ಬಿಟ್ಟು ಹೇಳ್ದಾಗ, "ಅಯ್ಯೋ! ಮದುವೆಯಾಗಿ ಬಂದಾಳಿಂದನೂ ನನ್ನ ಇದೇ ರೀತಿನೇ ನೀವು ಅರ್ಥ ಮಾಡ್ಕೊಂಡಿರೋದು. ಏನು ಮಾಡೋಕ್ಕಾಗಲ್ಲ ಬಿಡ್ರಿ" ಅಂತೇಳಿ ಸರಳ ಕೂಡ ಹೇಳ್ತಾಳೆ. "ಇವತ್ತೇನು ಹೂವಿನ ಮಲ್ಲಿಗೆ ಥರ ಆಡ್ತಿದೀಯಲೇ ನೀನು" ಅಂತ ಹೇಳಿ ಕೂಡ ಸತ್ಯಣ್ಣ ಅಂತಾರೆ. ಯಾವ ಹೂವಿನ ಮಲ್ಲಿಗೆನೂ ಇಲ್ಲ ಅಂದ್ರೆ ನೀನು 7 ಕೆಜಿ ಹೂವಿನ ಮಲ್ಲಿಗೆ ಅಂತ ಸತ್ಯಣ್ಣ ಸಖತ್ ಕಾಮಿಡಿ ಮಾಡ್ತಾರೆ. ಸೊ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತಾ ಇದೆ. ಇನ್ಮೇಲೆ ಸಂತೋಷದ ಎಪಿಸೋಡು ಇರುತ್ತೆ, ದುಃಖದ ಎಪಿಸೋಡು ಕೂಡ ಇರ್ತವೆ. ಸೊ, ಇನ್ನು ನಾಳೆ ತುಂಬ ಚೆನ್ನಾಗಿರುತ್ತೆ. ಒಂದ್ ಕಡೆ ಬಾಲ ಮಗಳು ಬೇಕು ಅಂತ ಮನೆಗೆ ಬಂದಿರ್ತಾನೆ. ರಾಣಿ ಏನ್ ಮಾಡ್ತಾಳೆ, ಕಾವೇರಿ ಏನ್ ಮಾಡ್ತಾಳಂತ ಇದನ್ನ ನಾಳೆಯ ಸಂಚಿಕೆಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ, ಈ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೇನೇ ಈ ಒಂದು ವಿಡಿಯೋಗೆ 500 ಲೈಕ್‌ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿಡಿಯೋ ನೋಡಿ ಎಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.